ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಪವಿತ್ರ ಶುಕ್ರವಾರ ಯೇಸು ಸ್ವಾಮಿಯ ಪಾಡು ಮರಣ ಧ್ಯಾನಿಸುವ ದಿನವಾಗಿದೆ. ಪ್ರಕೃತಿ ಸಹ ದುಃಖ ಪಡುವ, ಅಂತರಿಕ್ಷವೂ ಸಹ ದುಃಖ ಪಡುವ ದಿನವಾಗಿದೆ. ಇಂದು ಯೇಸು ಸ್ವಾಮಿಯ ಪಾಡು ಮರಣ ಶಿಲುಬೆಯಾದಿಯನ್ನು ಧ್ಯಾನಿಸುವ ದಿನವಾಗಿದೆ. ಎಲ್ಲ ಪ್ರಾರ್ಥನಾಲಯಗಳಲ್ಲಿ ವಿಶೇಷವಾಗಿ ಪ್ರಾರ್ಥಿಸುವ ದಿನವಾಗಿದೆ. ಸಹನೆ, ಕಷ್ಟ ಇದು ಎಲ್ಲರ ಜೀವನದಲ್ಲಿದೆ. ಕಡಲಿನಲ್ಲಿ ಅಲೆಗಳ ರೀತಿ ಒಬ್ಬರೊಬ್ಬರ ಹಿಂದೆ ಒಂದೊಂದು ಸಣ್ಣ ದೊಡ್ಡ ಸಮಸ್ಯೆಗಳ ಅಲೆಗಳು ಅಪ್ಪಳಿಸುತ್ತಿದೆ ನಮ್ಮ ಜೀವನದಲ್ಲಿ. ಆದರೆ ಕೆಲವು ಸಹನೆ ಕಷ್ಟಗಳಿಗೆ ನಕ್ಷತ್ರದ ರೀತಿ ಹೊಳಪಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಶಿಲುಬೆಗೆ ಸಮರ್ಪಿಸಿದ ಕಷ್ಟ, ಸಂಕಟಗಳು, ರೋಗಗಳು ಸೌಭಾಗ್ಯವಾಗಿ ಮಾರ್ಪಡುತ್ತದೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ಧ್ಯಾನಿಸುವಾಗ ಬಹಳ ಕಲಿಯಲು ಇದೆ ನಮಗೆ. ಯೇಸು ಸ್ವಾಮಿಯನ್ನು ಎಲ್ಲರೂ ಕೈಬಿಟ್ಟು ಹೋದರು, ಆತ್ಮೀಯರು ಸಹ ಕೈಬಿಟ್ಟರು. ಆದರೆ ಅಲ್ಲಿ ಕೈಬಿಟ್ಟ ಪಿತದೇವರನ್ನು ನಾವು ಕಾಣಲು ಸಾಧ್ಯವಿಲ್ಲ. ಮನುಷ್ಯರು ಕೈಬಿಡುತ್ತಾರೆ, ಮರೆಯುತ್ತಾರೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಸಹನೆ ಕಷ್ಟಗಳನ್ನು ನಿಮ್ಮ ಶಿಲುಬೆಯಲ್ಲಿ ಸಮರ್ಪಿಸುತ್ತೇವೆ. ಕಷ್ಟಗಳು ಅನುಗ್ರಹದ ಬಾಗಿಲುಗಳಾಗಿದೆ ಎಂದು ವಿಶ್ವಾಸಿಸುತ್ತೇವೆ. ಆಮೇನ್. ನಮ್ಮ ಪ್ರಾರ್ಥನೆಗಳನ್ನು, ಆಸೆಗಳನ್ನು, ಬೇಡಿಕೆಗಳನ್ನು, ಕೋರಿಕೆಗಳನ್ನು ಸಕಲವನ್ನು ನಿಮ್ಮ ಶಿಲುಬೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಮ್ಮನ್ನು ನಾವು, ನಮ್ಮ ಜೀವನವನ್ನು ಶಿಲುಬೆಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ಶಿಲುಬೆಯಾಗಿದೆ ರಕ್ಷೆ, ಶಿಲುಬೆಯಲ್ಲಿ ರಕ್ಷೆ. ಶಿಲುಬೆಯೇ ನಿಮಗೆ ನಮಿಸುವೆನು. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.